ಸಿ ಎಸ್ ಗೌಡ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು 3 ಆಲೂಗಡ್ಡೆ ಬಳಸ್ಕೊಂಡು ಸ್ನ್ಯಾಕ್ಸ್ ಮಾಡೋಣ. 3 ಆಲೂಗಡ್ಡೆ ಅದನ್ನು ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡಿರೋದು, ನೈಸಾಗಿ ಮ್ಯಾಶ್ ಮಾಡಿರೋದು, ಮತ್ತು 1 ಗ್ಲಾಸ್ ಅಕ್ಕಿ ಹಿಟ್ಟು. ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿರೋದು, ಎಣ್ಣೆ, ಉಪ್ಪು ಮತ್ತು ಅಚ್ಕಾರದ ಪುಡಿ, ಬಿಳಿ ಎಳ್ಳು. ಎಣ್ಣೆ ಬಿಸಿ ಇಟ್ಕೊಳ್ಳೋಣ. ಎಣ್ಣೆ ಬಿಸಿಗೆ ಇಡ್ತಾಯಿದ್ವಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಹಿಟ್ಟು ಕಲಸ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಎತ್ಕೊಳ್ಬೇಕು. ಮತ್ತು ಅಕ್ಕಿ ಹಿಟ್ಟಿಗೆ ಆಲೂಗಡ್ಡೆ ಬೇಯಿಸ್ಕೊಂಡು ಮ್ಯಾಶ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟಿಗೆ ಹೊಂದ್ಕೊಳ್ಬೇಕು. ನಾವು ಒಂದಕ್ಕೂ ಮೊದಲೇ ಎಲ್ಲನೂ ಇಂಗ್ರೀಡಿಯೆಂಟ್ಸ್ಗಳು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಕ್ಕೊಂಡಿದ್ದೀವಿ. ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟು ಜೊತೆಗೆ ಆಲೂಗಡ್ಡೆನೂ ಹೊಂದ್ಕೊಳ್ಬೇಕು. ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾವು ಬಿಸಿಯಾಗಿರೋ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ನೀವು ಜಾಸ್ತಿ ಮಾಡ್ಕೊಳ್ಳೋದಿದ್ದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಗ್ಲಾಸು ಮತ್ತು ಆಲೂಗಡ್ಡೆ 3 ಬೇಯಿಸ್ಕೊಂಡಿರೋದು, 1 ಸ್ಪೂನಷ್ಟು ಬಿಳಿ ಎಳ್ಳು, 1-1.5 ಸ್ಪೂನಷ್ಟು ಖಾರ ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರು. ಇದೆಲ್ಲ ಹಾಕಿದ್ಮೇಲೆ ಗೋಧಿ ಹಿಟ್ಟು ಕಲಿಸ್ಕೊತೀವಲ್ಲ ಅದಕ್ಕೆ ಕಲಿಸ್ಕೊಳ್ಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗೋಧಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಆಲೂಗಡ್ಡೆಯಲ್ಲೇ ಸ್ವಲ್ಪ ನೀರಿರುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕು, ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಬೋದು. ನೋಡಿ, ಈ ಅದಕ್ಕೆ ಬಂದಿದೆ. ಚಪಾತಿ ಹಿಟ್ಟು ಅದಕ್ಕೆ ಒಂದು 10 ನಿಮಿಷ ಹಾಕೇ ಬಿಡೋಣ. ಆಗಿದೆ. ಈಗ ನಾನು ನಿಪ್ಪಟ್ಟು ಹೊತ್ಕೋತೀವಲ್ಲ ಆ ಮಿಷಿನಲ್ಲೇ ಹೊತ್ಕೋತಾ ಇದ್ದೀನಿ. ಇಲ್ಲಾಂದರೆ ರೊಟ್ಟಿ ಥರ ತಟ್ಕೊಳ್ಬೋದು. ಮಿಷಿನ್ ಇದ್ದರೆ ಈ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ರೊಟ್ಟಿ ಥರ ತಟ್ಕೊಳ್ಳಿ. ಒಂದು ಪೇಪರ್ ಹಾಕ್ಕೊಂಡು ತಟ್ಟಿದ್ರೆ ಆಗುತ್ತೆ. 1 ರೌಂಡ್ ಅಷ್ಟೇ, ಜಾಸ್ತಿ ಏನು ಪ್ರೆಶ್ ಮಾಡೋದು ಬೇಡ. ಇಷ್ಟು ಪ್ರೆಶ್ ಆದರೆ ಸಾಕು. ಮೇಲ್ಗಡೆ ಒಂದು ಕವರ್ ಇಟ್ಕೊಂಡು ಹಾಕ್ಕೊಂಡಿದ್ವಿ, ಇಲ್ಲ ಬಟರ್ ಪೇಪರ್ ಆದ್ರೂ ಓಕೆ. ನೀವು ಯಾವ ಸೈಜ್ ಬೇಕೋ ಆ ಸೈಜು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಯಾವ ಸೈಜ್ ಬೇಕದು ಸೈಜ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಎಣ್ಣೆ ಬಿಸಿಯಾಗಿದೆಯಲ್ಲ ಆ ಎಣ್ಣೆಗೆ ಹಾಕ್ಕೊಂಡು ಕರಿಬೇಕು. ನೋಡಿ, ಒಂದೊಂದೇ ಪೀಸ್ ಎತ್ಕೊಂಡು ಎಣ್ಣೆಗೆ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಎಣ್ಣೆ ಬಿಸಿಯಾಗಿದೆ. ಮೂರು ಆಲೂಗಡ್ಡೆ ಇದ್ದರೆ ಸಾಕು, ಈ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಚೆನ್ನಾಗಿರುತ್ತೆ, ಒಳ್ಳೆ ಕುರ್ಕುರೆ ಥರ ಇರುತ್ತೆ. ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ಗೆ ಮತ್ತು ಟೀ ಜೊತೆ ಕಾಫಿ ಜೊತೆಗೆ ಚೆನ್ನಾಗಿರುತ್ತೆ. ಡಾರ್ಕ್ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. ನೋಡಿ, 1-2 ಪೀಸ್ ರೆಡಿಯಾಗಿದೆ. ನೋಡಿ, ಈ ಟೈಪಲ್ಲಿ ಬರಬೇಕು. ಎಲ್ಲ ಬೆಂದಾದ್ಮೇಲೆ ಒಂದೇ ಸತಿ ಎತ್ಕೊಳ್ಳೋಣ. ಯಾವ್ಯಾವ್ದು ಬೇಯ್ದಿದೆ ಅದನ್ನು ಹಾಗೆ ಎತ್ಕೊಳ್ಬೋದು. ನಾವು ಒಂದೇ ಸಲ ಹಾಕಿರಲ್ಲ, ಒಂದೊಂದನ್ನೇ ಹಾಕ್ಕೊಂಡಿರ್ತೀವಲ್ಲ, ಒಂದೊಂದು ಬೇಗ ಬೇಯುತ್ತೆ. ನೋಡಿ, ಇದು ರೆಡಿಯಾಗಿದೆ, ಎತ್ಕೊಳ್ತಾ ಇದ್ದೀನಿ. ನೋಡಿ, ಈಗೆಲ್ಲ ರೆಡಿಯಾಗಿದೆ. ಎಲ್ಲನೂ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.